2024ರ ಸಾಲಿನ ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ಪ್ರಯಾಗ್ರಾಜ್ನ ಶಕ್ತಿ ದುಬೆ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಹರಿಯಾಣದ ಹರ್ಷಿತಾ ಗೋಯಲ್ ಸೆಕೆಂಡ್ ರ್ಯಾಂಕು, ಡೋಂಗ್ರೆ ಅರ್ಚಿತಾ ಪರಾಗ್ ಮೂರನೇ ಸ್ಥಾನದಲ್ಲಿದ್ದಾರೆ. ಇನ್ನು ಟಾಪ್ 50ಯಲ್ಲಿ ಕನ್ನಡದ ಇಬ್ಬರು ಅಭ್ಯರ್ಥಿಗಳು ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯ ಡಾಕ್ಟರ್ ರಂಗಮಂಜು 24 ಹಾಗೂ ಹರಿಹರ ಮೂಲದ ಡಾಕ್ಟರ್ ಸಚಿನ್ 41ನೇ ರ್ಯಾಂಕ್ ಗಳಿಸಿದ್ದಾರೆ. ಯುಪಿಎಸ್ಸಿಯು ಒಟ್ಟು 1009 ಅಭ್ಯರ್ಥಿಗಳನ್ನು ಶಿಫಾರಸು ಮಾಡಿದೆ. ಇದರಲ್ಲಿ ಸಾಮಾನ್ಯ ವರ್ಗದಿಂದ 335, ಇಡಬ್ಲ್ಯೂಎಸ್ ಇಂದ 109, ಒಬಿಸಿಯಿಂದ 318, ಎಸ್ಸಿಯಿಂದ 160 ಮತ್ತು ಎಸ್ಟಿಯಿಂದ 87 ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ. ಮುಖ್ಯ ಪರೀಕ್ಷೆ ಸೆಪ್ಟೆಂಬರ್ 24ರಂದು 2024ರಲ್ಲಿ ನಡೆದಿತ್ತು. ಬಳಿಕ ಸಂದರ್ಶನ ಈಗ 2025ರ ಜನವರಿ 7ರಿಂದ ಏಪ್ರಿಲ್ 17ರವರೆಗೂ ನಡೆದಿತ್ತು. ಆಯ್ತಾ, ಅವರೆಲ್ಲ ಈಗ ಆಫೀಸರ್ಗಳಾಗ್ತಾರೆ. ಕೆಲವರು ನಮ್ಮ ರಾಜ್ಯಕ್ಕೆ ಬರ್ಬೋದು, ಕೆಲವರು ನಮ್ಮ ರಾಜ್ಯಕ್ಕೆ ಬರದೇ ಇರ್ಬೋದು. ನಮ್ಮ ರಾಜ್ಯದಲ್ಲಿ ಎಷ್ಟು ಪರಿಸ್ಥಿತಿ, ಎಷ್ಟು ಇದಿದೆ ವೇಕೆನ್ಸಿ ಅನ್ನೋದು ನನಗೆ ಅರಿವಿಲ್ಲ. ಈಗ ಏನಿಯೋ 24ನೇ ರ್ಯಾಂಕ್ ತೊಗೊಳ್ಳೋದ್ರಿಂದ ಹಿಡಿದು 800ನೇ ರ್ಯಾಂಕ್ ಇರ್ಬೋದು. ಎಲ್ಲ ವ್ಯತ್ಯಾಸಗಳು 3-4 ಮಾರ್ಕ್ಸಲ್ಲಿ ಆಗಿಬಿಟ್ಟಿರುತ್ತೆ. ಥರದ್ದು ಎಲ್ಲರಿಗೂ ಒಳ್ಳೇದಾಗಲಿ. ನೀವೆಲ್ಲೇ ಕೆಲಸ ಮಾಡಿ ಚೆನ್ನಾಗಿ ಮಾಡಿ, ನಿಮ್ಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಅಷ್ಟಪ್ಪ. ನಾವು ಇನ್ನೇನು ಹೇಳೋಕ್ಕಾಗತ್ತೆ. ಅದ್ರಲ್ಲಿ ಭಾಳ ಮಕ್ಕಳು ವಿಪರೀತವಾದ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸಲ್ಲಿ ಕಷ್ಟದಲ್ಲಿ ಬಂದಿರ್ತೀರಿ. ಸುಮಾರು ಪ್ರಯತ್ನಗಳು ನಿಮ್ಗೆ ಅಧಿಕಾರ ಸಿಕ್ಕಿದಾಗ 1-4 ಜನಕ್ಕೆ ಒಳ್ಳೆಯದಾಗೋದಾದರೆ ಮಾಡಿ ಅಷ್ಟೇ. ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಪುರೋಹಿತರು ಹಾಗೂ ಬ್ರಾಹ್ಮಣ ಸಮುದಾಯದ ಪ್ರತಿಭಟನೆ ಆಯಿತು. ಶಾಂತಿಯುತ ಪಾದಯಾತ್ರೆಗೂ ಮುಂದಾದರು. ಆದರೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದ್ರು, ನಂತರ ಬಿಟ್ಟು ಕಳಿಸಿದ್ರು. ಇನ್ನು ಮತ್ತೊಂದು ಕಡೆ ಫುಲೆ ಸಿನಿಮಾ ಬೆಂಬಲವಾಗಿ ಬ್ರಾಹ್ಮಣ ಸಮುದಾಯ ನಿಂದಿಸಿದ ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ಕೊನೆಗೂ ಕ್ಷಮೆ ಯಾಚಿಸಿದ್ದಾರೆ. ಛತ್ತೀಸ್ಗಢದ ರಾಯಪುರದಲ್ಲಿ ಅನುರಾಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ಪಡೆದಿರುವ ನಟ ದರ್ಶನ್ ಎಲ್ಲರದ್ದು ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ಹೋಗಿದೆಯಲ್ಲ ಸುಪ್ರೀಂ ಕೋರ್ಟ್ಗೆ. ಇವತ್ತು ದರ್ಶನ್ ಪರ ಯಾರು ಅಭಿಷೇಕ್ ಮನು ಸಿಂಘ್ವಿ ಅಂತೆ, ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ, ಇವರೆಲ್ಲ ಫುಲ್ ವಾದ ಮಾಡಿದ್ದಾರೆ. ಹೆಂಗಾಯಿತು, ಏನೇನಾಯಿತು ಅಂತ ಎಲ್ಲ. ಆಮೇಲೆ ಕೋರ್ಟ್ ಎಲ್ಲ ಕೇಳಿಬಿಟ್ಟು ದರ್ಶನ್ ಬಂಧನ ಕಾನೂನು ಬಾಹಿರ ಅಂದ್ಬಿಟ್ರಂತೆ. ಹೌದಾ, ಓಕೆ, ಹಾಗೆ ಆಗಲಿ. ಕೋರ್ಟಿಗೆ ಮೇ 14ಕ್ಕೆ ವಿಚಾರಣೆನ ಮುಂದಕ್ಕೆ ಹಾಕಿದೆ. ಒಂದು ದೇಶ ಒಂದು ಚುನಾವಣೆ ಜಾರಿ ವೇಗ ಸಿಗ್ತಾ ಇದೆ. ಜಂಟಿ ಸಂಸದೀಯ ಸಮಿತಿ ಇವತ್ತು ಮಹತ್ವದ ಸಭೆ ನಡೆಸಿತು. 4 ಕಾನೂನು ತಜ್ಞರ ಜೊತೆ ಸಾಧಕ ಬಾಧಕಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ ಮಾತನಾಡಿ ದೇಶದ ಆರ್ಥಿಕತೆಗೆ ಲಾಭವಾಗಲಿದೆ ಅಂತ ತಿಳಿಸಿದರು. ಈ ಯೋಗ ಗುರು ಬಾಬಾ ರಾಮದೇವ್ ಅವರು ಶರಬತ್ ಜಿಹಾದ್ ಅಂತ ಹೇಳಿದರು. ಅದಕ್ಕೆ ಡೆಲ್ಲಿ ಹೈಕೋರ್ಟ್ ಏನ್ರಿ ಇವೆಲ್ಲ ಅಂತೆಲ್ಲ ಅಂದ್ಬಿಟ್ಟಿದೆ. ಅದಕ್ಕೆ ಅವರು ಆಯಿತು, ಅದ್ರ ಸಂಬಂಧಪಟ್ಟಿದ್ದ ಅಡ್ವರ್ಟೈಸಿಂಗ್ ಎಲ್ಲ ಕಿತಾಕಿಯತನ ಅಂತಂದಿದ್ದಾರೆ. ಅವ್ರು ಆಯ್ತಪ್ಪ ಕಿತಾಕ್ತೀವಿ ಬಿಡಿ ಅಂದಿದ್ದಾರೆ. ಅವ್ರೇನು ಹೇಳಿದ್ದಾರೆ ರಾಮದೇವ್, ಈ ಶರಬತ್ ಅದು ಯಾವ್ಯಾವುದೋ ಶರಬತ್ತೆಲ್ಲ ಮಾಡ್ಬಿಡ್ದಲ್ಲಿ ಮಸೀದಿ ಕಟ್ತಾರೆ, ಮದ್ರಾಸ ಕಟ್ತಾರೆ. ನಮ್ಮ ಶರಬತ್ ತಗೊಳ್ರಿ, ಕುಡೀರಿ, ನಾವು ಅದರಿಂದ ಪತಂಜಲಿ ಆಶ್ರಮ ಕಟ್ತೀವಿ, ದೇವಸ್ಥಾನ ಕಟ್ತೀವಿ, ಸ್ಕೂಲ್ ಕಟ್ತೀವಿ ಅಂತ ಹೇಳಿದ್ರು. ಓಕೆ, ಇದರೊಂದಿಗೆ